ಇದನ್ನು ನೀವು ಯಾಕೆ ಮಾಡಲಿಲ್ಲ? ನಿಮ್ಮ ಜಾಬ್ ಇರಲಿಲ್ವಾ ಇದು? ಇಲ್ಲ, ಡೆಮಾಕ್ರಸಿನಲ್ಲಿ ಸರ್ ಏನಾಗ್ತಿದೆ, ಹಾಂ, ನಮಗೆ ನಮ್ಮ ಪಕ್ಷಕ್ಕಿಂತ ಕಾಂಗ್ರೆಸ್ ಅಲಯನ್ಸ್ ಪಾರ್ಟಿಗಳು ಮಾಡಿದಂಥ ತಪ್ಪುಗಳು ನಮ್ಮ ಮೇಲೆ ಬಂದಂಥದ್ದು. ಸೊ ಈಗ ಇವ್ರು ಹೇಳ್ತಾರಲ್ಲ ಕರಪ್ಷನ್ಸ್ ಅದು ಇದು ಅಂತೇಳಿ, ಎಲೆಕ್ಟ್ರಲ್ ಬಾಂಡಲ್ಲಿ ಈಗ ಏನಾಗಿದೆ, ಈಗ ಅದು ಸುಪ್ರೀಂ ಕೋರ್ಟಲ್ಲಿ ಇದೆ. ಸುಪ್ರೀಂ ಕೋರ್ಟಲ್ಲಿ ಇವರು ಅದನ್ನು ಫೇಸ್ ಮಾಡಬೇಕಾಗ್ತದೆ. ಈಗ ಪ್ರತಿಯೊಂದೂ ಜನಾಭಿಪ್ರಾಯಕ್ಕೆ ಮನ್ನಣೆ ಇಲ್ಲ, ವಿರೋಧ ಪಕ್ಷಗಳಿಗೆ ಮನ್ನಣೆ ಇಲ್ಲ, ತನ್ನ ಪಕ್ಷದ ನಾಯಕರುಗಳು ಹೇಳಿದ್ರೆ ಮನ್ನಣೆ ಇಲ್ಲ. ಎಷ್ಟು ವಿಚಾರಗಳನ್ನು ಸುಪ್ರೀಂ ಕೋರ್ಟು ಇವ್ರ ಮೇಲೆ ಗದಾಪ್ರಹಾರ ಮಾಡಿದ್ದಾರೆ. BJPಯ ಮೋದಿಯವರ ಆಡಳಿತಕ್ಕೆ ಎಷ್ಟು ಮಾಡಿದ್ದಾರೆ. ಒಂದು ಹೇಳ್ತೀನಿ ಸರ್, ಇವರು ಎಲ್ಲಿ ನಮ್ಮ ಫೇಲ್ಯೂರ್ಸ್ ಹೇಳ್ತಾರಲ್ಲ, ನೀವು ಚಂಡೀಗಢಲ್ಲಿ ಒಬ್ಬ ಅಧಿಕಾರಿನ ಇಟ್ಕೊಂಡು ವೋಟ್ ಹಾಕಿರೋರ್ನೆಲ್ಲನೂ ಎಷ್ಟು ಮಿಸ್ಯೂಸ್ ಮಾಡ್ತೀರಿ. ಇದು ಡೆಮಾಕ್ರಸಿನಲ್ಲಿ ಇದೆಯೋ ಅನ್ನೋ ಥರ ಮಾಡಿಬಿಟ್ರಲ್ಲ. ಓಕೆ. ಸೊ ಈಗ ನೋಡಿ, ಇವತ್ತು ಭಾಳ ಪ್ರಮುಖವಾದ ವಿಚಾರ ಏನು ಗೊತ್ತಾ ಸರ್, ಇವತ್ತಿಗೆ RSSನವರು ಇವ್ರಿಗಾಗಲೇ ಒಂದು ಇದು ಹೋಗಿದೆ, ಡೈರೆಕ್ಷನ್ಸ್ ಹೋಗಿದೆ ಲಾಸ್ಟ್ ವೀಕಲ್ಲಿ. 272 BJP ಬರಲಿಲ್ಲ ಅಂದರೆ ನೀವು ಪ್ರೈಮ್ ಮಿನಿಸ್ಟರ್ ಆಗೋಕ್ಕಾಗಲ್ಲ ಅಂತ ಹೇಳಿದ್ದಾರೆ. ಇವ್ರು ಇನ್ನೂ ಮೋದಿ ಅನ್ಕೊಂಡು ಕೂತಿದ್ದಾರೆ. ಈಗ 290 ತೋರಿಸ್ತಾ ಇದ್ದಾರೆ. ಹೌದು, ಮಾಡಿದ್ರು. ಹೌದು, BJP ಅವ್ರು ನನ್ನ ಟಚಲ್ಲಿ ಇದ್ದಾರೆ. ಹೌದು ಸರ್, ಏನು ನೀವಿಲ್ದೆ ನನಗೆ ಯಾರು BJP ಇರೋರೆಲ್ಲ ಹೌದು ಮಾಡಿದ್ದಾರೆ. ಏನು ಮತ್ತೆ ಏನು ನಿಮಗೆಲ್ಲ ಫೋನ್ ಮಾಡಿ ಹೇಳ್ಬಿಡ್ತಾರಾ? ನೀವು ಹೇಳ್ಬಿಡಕ್ಕೆ ನೀವು ಭಾಳ ಹರಿಶ್ಚಂದ್ರರು, ಭಾಳ ಕರಪ್ಷನ್. ಸರ್ ಭಾಳ ಚೆನ್ನಾಗಿ ಹೇಳಿದ್ರು ನಮ್ಮ ಆಪ್ನವರು. ಎಷ್ಟು ಜನಕ್ಕೆ ನೀವು ಸರ್ ಕರ್ನಾಟಕದಲ್ಲಿ ಒಕ್ಕೂಟದಲ್ಲಿ ರಾಹುಲ್ ಗಾಂಧಿ ಅವರೇ ಪ್ರೈಮ್ ಮಿನಿಸ್ಟರ್ ಕ್ಯಾಂಡಿಡೇಟ್ ಅಲ್ಲಲ್ಲ. ವಿಜಯ್ ಪ್ರಸಾದ್ ಅವರೇ, ನೀವು ಹೆಂಗ್ ಒಪ್ಕೊಂಡ್ಬಿಡ್ತೀರಿ? ಡಿಬೇಟ್ ಇಂಟರಪ್ಟ್ ಮೋದಿ ಅವರಿಗೆ ನಿಮ್ದಿದೆ ಸಮಸ್ಯೆ. ವಿಜಯ್ ಪ್ರಸಾದ್ ಅವರೇ, ಈಗ ನೀವು ಮಾತಾಡ್ಬೇಕಾದ್ರೆ ಅವ್ರು ಡಿಸ್ಟರ್ಬ್ ಮಾಡಿದ್ರೆ ನಾನು ಬಿಡ್ತಿರ್ಲಿಲ್ಲ, ಅವ್ರು ಅಲೋ ಮಾಡ್ತಿರ್ಲಿಲ್ಲ, ನಾನು ಅವ್ರನ್ನ ಅಲೋ ಮಾಡ್ತಿರ್ಲಿಲ್ಲ. ಈಗ ಫಿನಿಶ್ ಮಾಡಿ ನೀವು ಏನ್ ಬೇಕಾದ್ರೂ ಮಾತಾಡಿ. ಹಿಂದೆ ಅಪೋಸಿಷನ್ ರಾಹುಲ್ ಗಾಂಧಿ ಅವರು ಕೆಲಸ ಮಾಡಿದ್ದಾರೆ, ಓಕೆ, ರಾಷ್ಟ್ರ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದಾರೆ. ನಿಮ್ಮ ಒಂದು ತೇಜೋವಧೆಗೆ ನನಗೆ ಬೇಡ ಅಂತ ಹೇಳಿ ಅವರು ಆ ಜಾಗಗಳನ್ನೆಲ್ಲ ಬಿಟ್ಕೊಟ್ರು. ಬೇಡ ಅಂತೇಳಿ ಇವತ್ತು. ಸೊ ಇವತ್ತು ಈ ಪರಿಸ್ಥಿತಿನಲ್ಲಿ ಏನು ನೀವುಗಳು ಸುಳ್ಳು ಹೇಳಿದ್ರೆ ಸರ್, ಇವತ್ತು ಹೇಳ್ತೀನಿ, ದೇಶದ ಎಷ್ಟೋ ಜನ ಶಾಸಕರುಗಳಿಗೆ ಇವರು ಇದನ್ನ IDT ಇಟ್ಕೊಂಡು ಈಗ ಈ ಚುನಾವಣೆಯಲ್ಲಿ ಕಂಟ್ರೋಲ್ ಮಾಡಿದ್ದಾರೆ. ಇದೆಲ್ಲ ನಮಗೆ ಮಾಹಿತಿ ಇದೆ. ನಿಮಗೆ ಕೇಳಿದ್ರೆ ನಿಮ್ಗೆ ಫೋನ್ ಮಾಡಿದ್ರ ಅಂದ್ರೆ ಡೆಮಾಕ್ರಸಿಲಿ ಹೇಳೋದು ನೀವು ನಮಗೆ TV5 ಸಾಕು ಸರ್. ಯಾವ ದೇಶದ ಸಾವಿರಾರು ಲಕ್ಷಾಂತರ ಚಾನೆಲ್ಗಳು ಬೇಕಾಗಿಲ್ಲ. ವಿ ಬಿಲೀವ್ ಇನ್ TV5. ನಾವು TV5 ಅವ್ರು ಏನು ಹೇಳ್ತಾರೆ ಅದನ್ನು ಫಾಲೋ ಮಾಡ್ತೀವಿ. ನೀವು ಎಷ್ಟು ಕ್ವಶನ್ ಮಾಡಿದ್ರಿ, ಉತ್ತರ ಕೊಟ್ಬಿಡ್ಲಿ ಇವರೆಲ್ಲ BJP ಅವರು. ಎಷ್ಟು ಪ್ರಶ್ನೆ ಮಾಡಿದ್ರಿ? ಯಾರಾದರೂ ನಿಮ್ಮ ಒಂದು ಕ್ವಶನ್ಗಳಿಗೆ ಉತ್ತರ ಕೊಟ್ಟಿದ್ದಾರೆ ಅವರು? ಪಾಪ ನೀವೊಬ್ಬರೇ ಪ್ರಶ್ನೆ ಮಾಡಿದ್ರಿ, ನೀವೊಬ್ಬರೇ ಅದಕ್ಕೆ ಆನ್ಸರ್ ಮಾಡ್ಕೊಂಡ್ರಿ, ನೀವೇ ಕೂತ್ಕೊಂಡು ಶಾಶ್ವತ ವಿರೋಧ ಪಕ್ಷ ಅಲ್ಲ. ನಾನು ಅದನ್ನ ಹೇಳಲ್ಲ ಅಲ್ಲ ಸರ್. ಇವತ್ತು ಒಂದೇ ಒಂದು ಪ್ರಶ್ನೆ ಸರ್, ಎಷ್ಟು ಲಕ್ಷ ಕೋಟಿ ನೀವು ಮಾಧ್ಯಮದವ್ರಿಗೆ ಹಂಚಿದ್ದೀರಿ? ಯಾವ ಕಾರಣ ಕೊಡ್ಬೇಕಲ್ಲ ನೀವು? ಏನಕ್ಕೆ ಕೊಟ್ರಿ? ಅಡ್ವರ್ಟೈಸ್ಮೆಂಟ್ ಕೊಟ್ರ? ದೇಶದ ಅಭಿವೃದ್ಧಿ ಕೊಟ್ರ? ವಿಷಯ ಬೇರೆ. ಇಲ್ಲೇನಾಗುತ್ತೆ, ನಾನು ಹರೀಶ್ ಸರ್ ಕೇಳ್ಬೋದು. ಹರೀಶ್ ಸರ್, ಈಗ ಏನಾಗುತ್ತೆ, ಯಾರು ಯಾವ ಸ್ಟ್ರಾಟಜಿ ಮಾಡಿದ್ರು, ಯಾರು ಕನ್ವಿನ್ಸ್ ಮಾಡಿದ್ರು, ಯಾರು ಧರ್ಮ ಅಂದರು, ಜಾತಿ ಅಂದರು, ಭಾಷೆ ಅಂದರು, ಇಂಡಿಯಾ ಜೋಡೋ ಅಂದರು, ಇಂಡಿಯಾ ತೋಡೋ ಅಂದರು, ಇದೆಲ್ಲ ಇವತ್ತಿಗೆ EVM ಅಲ್ಲಿ ಬಿದ್ದು ಹೋಗ್ಬಿಟ್ಟಿದೆ ಸರ್. ಆಲ್ರೆಡಿ ಅದೆಲ್ಲ ಬಂದುಬಿಟ್ಟಿದೆ. ಯಾರು ಯಾವುದ್ರ ಮೇಲೆ ಓಟ್ ಹಾಕಿದ್ರು ನಮಗೆ ಗೊತ್ತಿಲ್ಲ. ಬಟ್ ನಾವು ಗಮನಿಸ್ತಾ ಇರೋದೇನು ಅಂತ ಹೇಳಿದ್ರೆ, ಯಾವಾಗಲೂ ಸರ್ ಈ ಚಾನಲ್ಗಳಲ್ಲಿ ಮಾತಾಡೋರು, ಈ ಪಕ್ಷದ ಕಟ್ಟೆಗಳಲ್ಲಿ ಮಾತಾಡೋರು, ಅಥವಾ ಚಹಾ ಅಂಗಡಿಗಳಲ್ಲಿ ಮಾತಾಡೋರು, ಇದೆಲ್ಲ ವೋಟಿಂಗ್ ಅಂದರೆ ಅಂತ ಒಂದು ಮಾತಿದೆ. ಇದು ಯಾವುದೂ ಅಲ್ಲ ಅಂತ. ಈ ಸುಪ್ತ ಮತದಾರ ಅಂತ ಇರ್ತಾನೊಬ್ಬ, ಅಂಡರ್ ಕರೆಂಟ್, ಅಥವಾ ಮಹಿಳಾ ಮತದಾರರು ಅಂತಲೇ ಕನ್ಸಿಡರ್ ಮಾಡ್ಕೊಳ್ಳೋಣ. ತುಂಬ ದೊಡ್ಡ ದೊಡ್ಡ ಇರಲ್ಲ ಸರ್. ಅವರು ಅಡುಗೆ ಮನೆಯಿಂದ ಸಾಂಬಾರ್ಗೋ ಏನಕ್ಕೊಂದು ಒಗ್ಗರಣೆ ಹಾಕ್ಬಿಟ್ಟು ಸೀದಾ ಎದ್ದು ಹೋಗಿ ವೋಟ್ ಹಾಕ್ಬಿಡ್ತಾನೆ. ಬೆಲೆ ಏರಿಕೆ ಇಂಪ್ಯಾಕ್ಟ್ ಆಗಿತ್ತಾ, ಇಲ್ಲ ರಾಮ ದೊಡ್ಡವನಾದ್ನ, ಇಲ್ಲ ಯಾವುದೋ ಪಾರ್ಟಿ ಮೇಲೆ ನಂಬಿಕೆ ಜಾಸ್ತಿ ಇಲ್ವಾ, ನನಗೆ ಪ್ರತಿ ತಿಂಗಳು ನನ್ನ ಸೇವಿಂಗ್ಸ್ ನನಗೆ ಕಡಿಮೆ ಆಗ್ತಿತ್ತು ಅಂತ ಅನಿಸುತ್ತಾ, ಇಲ್ಲ ನನ್ನ ಅಕೌಂಟ್ಗೆ ಯಾರೋ 2,000 ರೂಪಾಯಿ ದುಡ್ಡು ಹಾಕ್ತಿದ್ರೆ ಮ್ಯಾಟ್ರ್ ಆಗುತ್ತೆ, ಅದು ಅವ್ರಿಗೆ ಮಾತ್ರ ಗೊತ್ತಿದೆ. ಬಟ್ ಈ ಬಾರಿ ನಾವು ಸ್ಟೇಟಲ್ಲಿ ಕೇಳಿದಾಗ ಅವರು ಹೇಳ್ತಿದ್ದು ಮಹಿಳಾ ಮತದಾರರು ನಮ್ಮ ಕೈ ಹಿಡಿದಿದ್ದಾರೆ ಅಂತ ಕಾಂಗ್ರೆಸ್ನವರು ಹೇಳ್ತಿದ್ರು. ಇನ್ ಜನರಲ್ ದೊಡ್ಡ ಮಟ್ಟದಲ್ಲಿ ನೀವು ಚಿಕ್ಕಮಗಳೂರದಾದರೂ ಕೇಳಿಕೊಳ್ಳಿ, ಯಾವ್ದಾದ್ರೂ ಕೇಳಿ, ಅದು ಕೈ ಹಿಡಿತಾರೆ ಅಂತ ಹೇಳಿ. ಇದು ಗ್ಯಾರಂಟಿ ಎಫೆಕ್ಟ್ ಅಂತ ನಿಮ್ಗೆ ಅನಿಸ್ತಿದೆಯಾ, ಅಥವಾ ಆ್ಯಂಟಿ ಇನ್ಕಂಬೆನ್ಸಿ ಅಂತ ಅನಿಸ್ತಾ ಇದೆಯಾ, ಅಥವಾ ಓವರ್ ಕಾನ್ಫಿಡೆನ್ಸ್ನ ರಿಫ್ಲೆಕ್ಷನ್ಸ್ ಕೂಡ ಇಲ್ಲಿ ಕಾಣಿಸ್ತಾ ಇದೆಯಾ? ಓವರ್ ಕಾನ್ಫಿಡೆನ್ಸ್, ಐ ಕ್ಯಾನ್ ಡೂ ಎನಿಥಿಂಗ್ ಅಂತ ಸರ್. ಮೂರೂ ಇದೆ. ಸರ್ಟನ್ ರೀಜನಲ್ಲಿ ಓವರ್ ಕಾನ್ಫಿಡೆನ್ಸ್ ಇದೆ. ಓಕೆ, ಇನ್ ದಿ ಹಾರ್ಟ್ ಲ್ಯಾಂಡ್ ಓವರ್ ಕಾನ್ಫಿಡೆನ್ಸ್, ಎಸ್ಪೆಷಲಿ UP ಆ್ಯಂಡ್ 8 ಸ್ವಿಂಗ್ ಸ್ಟೇಟ್ಸ್ ಇದೆಯಲ್ಲ.